ಬಿಹಾರ ಚುನಾವಣೆ ಮುಗಿದ ಬೆನ್ನಲ್ಲೇ ಸಿದ್ದು ಆಪ್ತರ ಆಟ ಶುರುವಾಗಿದೆ. ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಪೂರ್ಣಾವಧಿ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ದೆಹಲಿ ಭೇಟಿ ಹತ್ತಿರವಾಗ್ತಾ ಇದ್ದಂತೆ ಆಪ್ತ ಸಚಿವರು ಭಾರಿ ಆಕ್ಟಿವ್ ಆಗಿದ್ದಾರೆ, ಸಕ್ರಿಯವಾಗಿದ್ದಾರೆ. ಮತ್ತಷ್ಟು ಜೋರಾಗುತ್ತಾ ಪೂರ್ಣಾವಧಿ ಸಿಎಂ ಅಭಿಯಾನ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಪರ ಈಗ ಪೂರ್ಣಾವಧಿ ಸಿಎಂ ಕೂಗು ಜೋರಾಗಿದೆ. ಹೈಕಮಾಂಡ್ ಮೇಲೂ ಒತ್ತಾಯ ತರೋದಕ್ಕೆ ಆಪ್ತ ಸಚಿವರು ತಂತ್ರವನ್ನ ಹೂಡುತ್ತಿದ್ದಾರೆ ಅನ್ನುವಂತ ಮಾಹಿತಿಗಳಿವೆ. ಬಿಹಾರ ಚುನಾವಣೆ ಭಾರಿ ಸಂಚಲನವನ್ನ ಮೂಡಿಸಿತ್ತು ದೇಶದಲ್ಲಿ. ಈಗ ಈ ಒಂದು ಚುನಾವಣೆ ಮುಗಿತಾ ಇರುವಂತಹ ಬೆನ್ನಲ್ಲೇ ಈಗ ಸಿಎಂ ಸಿದ್ದು ಅವರ ಆಪ್ತರ ಆಟ ಶುರುವಾಗಿದೆ. ಇಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಪೂರ್ಣಾವಧಿ ಸಿಎಂನ ಕೂಗು ತುಂಬಾ ಜೋರಾಗಿ ಕೇಳ್ತಾ ಇದೆ. ಇನ್ನೇನು ದೆಹಲಿಗೆ ಭೇಟಿ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅನ್ನುವ ಸಮಯದಲ್ಲೇ ಈಗ ಸಚಿವರುಗಳು ಭಾರಿ ಆಕ್ಟಿವ್ ಆಗಿದ್ದಾರೆ, ಭಾರಿ ಸಕ್ರಿಯವಾಗಿದ್ದಾರೆ ಅನ್ನುವಂತ ಇಲ್ಲಿ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ಪೂರ್ಣಾವಧಿ ಸಿಎಂ ಅಭಿಯಾನ ಮತ್ತಷ್ಟು ಜೋರಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತದ್ದು. ಈಗ ಪೂರ್ಣಾವಧಿ ಸಿಎಂ ಕೂಗು ಈಗ ಸಿದ್ದರಾಮಯ್ಯ ಅವರ ಪರ ಜೋರಾದಂತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಏನು ಹೈಕಮಾಂಡ್ ಮೇಲೂ ಕೂಡ ಒತ್ತಾಯ ತರೋದಕ್ಕೆ ಆಪ್ತ ಸಚಿವರು ತಂತ್ರವನ್ನ ನಡೆಸುತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಬಿಹಾರ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟ ಮತ್ತೆ ಆರಂಭವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಪವರ್ ಫೈಟ್ ನಡೀತಾ ಇರುವಂತದ್ದು. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಸಂಪುಟ ಪುನರ್ರಚನೆ ಚರ್ಚೆ ನೆಪದಲ್ಲಿ ದೆಹಲಿಗೆ ಭೇಟಿ ನೀಡ್ತಾ ಇರುವಂತದ್ದು. ನಾಯಕತ್ವ ಬದಲಾವಣೆ ಚರ್ಚೆಗೂ ಕೂಡ ಈ ಒಂದು ಭೇಟಿ ಮುನ್ನುಡಿ ಬರೆಯುತ್ತಾ ಅನ್ನುವಂಥದ್ದು ಈಗ ಮೂಡ್ತಾ ಇರುವಂತದ್ದು. ಸ್ಥಾನ ಭದ್ರಪಡಿಸಿಕೊಳ್ಳುವುದಕ್ಕೆ ಈಗ ಸಚಿವರು ಕೂಡ ಎನ್ನೆಲ್ಲದ ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ಬಿಹಾರದ ಎಲೆಕ್ಷನ್ ಇನ್ನೇನು ಮುಗಿತಾ ಇದೆ ಅನ್ನುವ ಸಮಯದಲ್ಲೇ ರಾಜ್ಯದಲ್ಲಿ ನಡೀತಾ ಇದ್ದಂತಹ ಗದ್ದುಗೆ ಗುದ್ದಾಟ ಮತ್ತಷ್ಟು ಜೋರಾಗ್ತಾ ಇದೆ. ಸಿಎಂ ಕುರ್ಚಿಗಾಗಿ, ಸಚಿವ ಸ್ಥಾನಕ್ಕಾಗಿ ಹಲವು ರೀತಿಯಲ್ಲಿ ಈಗ ಗದ್ದುಗೆಗಳಿಗೆ ಗುದ್ದಾಟ ರಾಜ್ಯದಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಇದನ್ನ ಈಗ ಹೈಕಮಾಂಡ್ ಅಂಗಳದವರೆಗೂ ಕರೆದೊಯ್ದು ಅಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇವೆ. ಈ ಒಂದು ಪವರ್ ಫೈಟ್ ಏನಿದೆ ಅದು ಈಗ ಹೈಕಮಾಂಡ್ ಅಂಗಳವನ್ನ ತಲುಪಿರುವಂತದ್ದು. ನವೆಂಬರ್ 15ಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಇಲ್ಲಿ ಒಂದು ಚರ್ಚೆ ಆಗುತ್ತಾ ಎಂಬುವಂತದ್ದು ಈಗ ಹಲವು ಕುತೂಹಲವನ್ನ ಮೂಡಿಸ್ತಾ ಇರೋದು. ಈ ಒಂದು ಉದ್ದೇಶದಿಂದ ಇವರು ದೆಹಲಿಗೆ ಭೇಟಿ ನೀಡುತ್ತಿದ್ದಾರಾ ಅನ್ನುವಂಥದ್ದು ಕೂಡ ಕೇಳ್ತಾ ಇರುವಂತದ್ದು. ಈ ಒಂದು ನಾಯಕತ್ವದ ಬದಲಾವಣೆ ಚರ್ಚೆಗೂ ಕೂಡ ಈ ಒಂದು ಭೇಟಿ ಮುನ್ನುಡಿಯನ್ನ ಬರೆಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಇದೇ ಸಮಯದಲ್ಲಿ ಈಗ ಹಲವು ಸಚಿವರು ತಮ್ಮ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಅಂತಂದ್ರೆ ಇನ್ನೇನು ನವೆಂಬರ್ ಕ್ರಾಂತಿ ಆರಂಭವಾಗುತ್ತೆ, ಯಾರಿಗೆಲ್ಲ ಕೋಕ್ ಸಿಗುತ್ತೆ, ಯಾರಿಗೆಲ್ಲ ಇನ್ನೂ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂತ ಕುತೂಹಲದಲ್ಲಿ ಹಲವು ಸಚಿವರಿದ್ದಾರೆ. ಹಾಗಾಗಿ ತಮ್ಮ ಸ್ಥಾನಗಳನ್ನ ಅವರು ಭದ್ರಪಡಿಸಿಕೊಳ್ಳುವಂತಹ ಕಾರಣ ಇನ್ನೆಲ್ಲದ ಸರ್ಕಸ್ ಗಳನ್ನ ಈ ಸಚಿವರು ಮಾಡ್ತಿರೋದು ತುಂಬಾನೇ ಎವಿಡೆಂಟ್ ಆಗಿ ಕಾಣಿಸಿಕೊಳ್ತಾ ಇರುವಂತದ್ದು.